ನಮಸ್ತೆ, ವೆಲ್ಕಮ್ ಟು ಗುಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇತ್ತೀಚೆಗೆ ವಿಡಿಯೋ ಹಾಕೋದು ಕೂಡ ತುಂಬಾ ಲೇಟ್ ಆಗ್ತಾ ಇದೆ. ನನಗೆ ಸ್ವಲ್ಪ ಸಮಯನೇ ಸಿಗ್ತಾ ಇಲ್ಲ, ಹಾಗಾಗಿ ವಿಡಿಯೋ ಕೂಡ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬ್ರದರ್ ಒಬ್ರು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಅಡಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಮದುವೆ ಇರೋದ್ರಿಂದ ನಾನ್ ವೆಜ್ ತಿನ್ನಲ್ಲ ಅಂತ ವೆಜ್ ಮಾಡ್ತಾ ಇದ್ದೆ. ಎಷ್ಟು ಹೆಲ್ಪ್ ಮಾಡ್ತೀಯಪ್ಪ ನೀನು? ಬೇರೆ ಬೇರೆ ಹುಡುಗಿರಿದ್ರೆ ಒಂದು 4-5 ಹುಡುಗಿರಿದ್ರೆ ಹೆಲ್ಪ್ ಮಾಡ್ತಿದ್ನ? ಒಂದೇ ಹೆಂಡತಿ ಅಂತನಾ? ಇನ್ನೊಂದು 2 ಹೆಂಡತಿ ಮಾಡ್ಕೋಬೇಕಿತ್ತು ಅಲ್ವಾ? ಪಾಲಕ್ ಪನ್ನೀರ್ಗೆ ಅಂತ ಸಂತು ಪನ್ನೀರ್ ಎಲ್ಲ ಕಟ್ ಮಾಡ್ಕೊಡ್ತಾ ಇದ್ರು. ನಾನು ಅಷ್ಟರಲ್ಲಿ ಹಾಲ್ ಪಾಯಸ ಮಾಡ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ನೋಡಿದ್ರಲ್ಲ ಸಂತು ಹೇಗ್ ಮಾತಾಡ್ತಾರೆ ಅಂತ. ಅವರು ಹಾಗೇನೆ ಯಾವಾಗ್ಲೂ ತಮಾಷೆ ಮಾಡ್ಕೊಂಡು ಏನಾದ್ರೂ ನನಗೆ ಹೆಲ್ಪ್ ಮಾಡೋವಾಗ ಏನಾದ್ರೂ ರೇಗಿಸ್ಕೊಂಡು ಇರ್ತಾರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಅವರು ಈ ತರ ಅಡಿಗೆ ಮನೆಗೆ ಬಂದು ನನ್ನ ರೇಗಿಸ್ಕೊಂಡು ಏನಾದ್ರೂ ಹೆಲ್ಪ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನನ್ಗಂತೂ ಅಡಿಗೆ ಮಾಡಕ್ ಬೇಜಾರೇ ಆಗಲ್ಲ. ಹಾಗೆ ಇವತ್ತು ಹಾಲ್ ಪಾಯಸ, ಪಾಲಕ್ ಪನ್ನೀರು, ಗೀ ರೈಸ್ ಮತ್ತೆ ಚಪಾತಿ ಮಾಡಿದ್ದೆ. ನಾನಿಲ್ಲಿ ಎಲ್ಲ ಅಡಿಗೆ ಪ್ರಿಪರೇಷನ್ ಎಲ್ಲ ಮಾಡ್ಕೋತಿದ್ದೀನಿ ಅಂತ ಅಮ್ಮ ಮತ್ತೆ ಸಂತು ಗೊಂಬೆನ ಆಟ ಆಡಿಸ್ತಿದ್ದಾರೆ. ಚುಂಬಾರ್ದು ಹಂಗ ಬಿಡ್ಬೇಕು. ಚುಂಬಾರ್ದು ಇದು ನೋಡೋಣ. ನಮ್ಮ ಬ್ರದರ್ ಕೂಡ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಊಟ ಮುಗಿಸ್ಕೊಂಡು ಅವರು ಕೂಡ ಹೊರಟ್ರು. ನಾವು ಈವ್ನಿಂಗ್ ಒಂದ್ ಸ್ವಲ್ಪ ಗೊಂಬೆನ ಕರ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಪಾರ್ಕಿಗೆ ಬಂದಿದ್ದೀವಿ. ಅವಳಿಗೆ ಮಾತ್ರ ತುಂಬಾ ಖುಷಿ ಆಗ್ತಿದೆ. ಹೃದಯ ಸಾಸಹಾರು ಹೃದಯ ಸೆ ಬಾಜೆ ಹೃದಯ ಸೆ ಬಾಜೆ ಹೇಗೆ ಬಚ್ಚಿ ಅಪ್ಪ ಹೆಂಗಲ್ಲ ಬಚ್ಚಿ ಪಾರ್ಕ್ ಅಲ್ಲಿ ಅವತ್ತು ಎಲ್ಲ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಹಂಗೆ ಸಿಂಪಲ್ ಆಗಿ ಎಲ್ಲ ಸಾಂಗ್ ಎಲ್ಲ ಹೇಳ್ತಾ ಇದ್ರು. ನಾವು ಕೂಡ ಅದನ್ನ ಕೇಳಿಸ್ಕೊಂಡು ಅಲ್ಲಿ ಕುತ್ಕೊಂಡಿದ್ವಿ. ಓಲ್ಡ್ ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ರಲ್ವಾ, ಕೇಳಕ್ ತುಂಬಾ ಚೆನ್ನಾಗಿತ್ತು. ಹಾಗೆ ಗೊಂಬೆನ್ ಕೂಡ ಆಟ ಆಡಿಸ್ಕೊಂಡು ಇವಾಗ ಮನೆಗೆ ಹೊರಟಿದೀವಿ. ಇದೇ ನೋಡಿ ನಮ್ ಮದ್ವೆ ಆಗಿದ್ದ ಚೌಟ್ರಿ. ಇದು ಗೊಂಬೆಗೆ ತೋರಿಸ್ತಾ ಇದ್ದೆ ನಾನು. ಇದೇ ನೋಡು ನಮ್ ಮದ್ವೆ ಆಗಿದ್ದ ಚೌಟ್ರಿ ಅಂತ ಅವಳಿಗೆ. ನೋಡಿ, ನಮ್ಮ ಮಕ್ಕಳಿಗೆ ನಮ್ಮ ಮದ್ವೆ ಆಗಿದ್ದ ಚೌಟ್ರಿ ಆಗ್ಲಿ ಅಥವಾ ಇನ್ನೇನೋ ಮೆಮೊರೀಸ್ ಉಳಿದಂತಹ ಜಾಗಗಳನ್ನ ನಾವು ತೋರ್ಸೋವಾಗ ಏನೋ ಒಂಥರ ಖುಷಿ ಅನ್ಸುತ್ತೆ ನಮ್ಗೆ. ಹಾಗೆ ಇವತ್ತು ನಮ್ಮ ಮನೆ ಹತ್ರ ಜಾತ್ರೆ ಕೂಡ ಇತ್ತು, ನಾವು ಕೂಡ ಹೋಗಿದ್ವಿ. ಊಟ ಮಾಡ್ತಕ್ಕಂಥ ಭಕ್ತರು ಆಕಳ ಸಕ್ಕರೆ ಮನೆ ಊಟ ಮಾಡಿ ಆಚೆ ಬರೋದೇ ಜಾಗ ಇಲ್ಲ.
ಹಾಗೆ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಹಾಗೆ ಗೊಂಬೆನ ಆಶೀರ್ವಾದ ಮಾಡೋಕೆ ಅಂತ ನಾವು ದೇವ್ರ ಹತ್ರ ಕೊಟ್ಟಿದ್ವಿ ಪೂಜಾರಿ ಹತ್ರ. ಅವರು ಕೂಡ ಆಶೀರ್ವಾದ ಮಾಡಿಸಿ ಕೊಟ್ರು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ದೇವರ ಅಲಂಕಾರ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಲೈಟಿಂಗ್ಸ್, ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಹಾಗೆ ನಾವು ಕೂಡ ಅಲ್ಲಿ ಒಂದೆರಡು ಫೋಟೋಸ್ನ ತಗೊಂಡು, ಗೊಂಬೆ ಅಂತೂ ಎಲ್ಲ ಲೈಟಿಂಗ್ಸ್ ಎಲ್ಲ ಇತ್ತಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಅವಳು ಆರಾಮಾಗಿ ಖುಷಿಯಾಗಿದ್ಲು. ಅವಳಿಗೆ ಖುಷಿ ಆಗ್ಬಿಟ್ಟಿದೆ ಔಟ್ ಸೈಡ್ ಈ ತರ ಎಲ್ಲ ಕರ್ಕೊಂಡ್ ಬಂದ್ರೆ. ಅವಳಿಗೆ ತುಂಬಾನೇ ಖುಷಿ ಆ ಲೈಟಿಂಗ್ಸ್ ಎಲ್ಲ ನೋಡ್ತಾ. ಅವಳು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ನಾವೆಲ್ಲ ಚಿಕ್ಕವರಿದ್ದಾಗ ಊರಲ್ಲಿ ಜಾತ್ರೆ ಬಂತು ಅಂದ್ರೆ ನಮ್ಗೇನೋ ಒಂಥರ ಖುಷಿ, ಆ ಸಡಗರ ಸಂಭ್ರಮ ತುಂಬಾನೇ ಇರ್ತಿತ್ತು. ಬಟ್ ಇವಾಗ ನಮ್ಗೆ ಜಾಸ್ತಿ ಹೋಗಕ್ ಆಗಲ್ಲ, ಏನಿಲ್ಲ. ನಮ್ಮ ಮಕ್ಕಳಿಗೂ ಆ ಜಾತ್ರೆಗಳು ಹೇಗಿರುತ್ತೆ ಹೇಗೆ ಅಂತ ತೋರಿಸ್ಬೇಕು ನಾವು ಕೂಡ. ಹಾಗೆ ನಮ್ಮನೆ ಹತ್ರನೇ ಜಾತ್ರೆ ನಡೀತಾ ಇತ್ತಲ್ವಾ, ಹಾಗಾಗಿ ಆ ಗೊಂಬೆನ್ ಕೂಡ ಕರ್ಕೊಂಡು ಹೋಗಿದ್ವಿ. ಅಲ್ಲೆಲ್ಲ ಅವಳು ಕೂಡ ಲೈಟಿಂಗ್ಸ್ ಅದೆಲ್ಲ ತೋರ್ಸ್ಕೊಂಡು, ಸ್ವಲ್ಪ ಹೊತ್ತು ಓಡಾಡ್ಸ್ಕೊಂಡು, ದೇವ್ರ ದರ್ಶನ ಮಾಡಿಸ್ಕೊಂಡು, ಗೊಂಬೆಗಳೆಲ್ಲ ಇತ್ತಲ್ವಾ ಅದನ್ನ ನೋಡ್ತಾ ಇದ್ವಿ. ಅದು ಬೇಕಾ ಗುಂಜು ಇರಬಾರ್ದು ಅಂತ ತಗೋ. ಯಾವ್ದು ಬೇಕು ಯಾವ್ದು ಬೇಕು ನೋಡಿ. ಎಲ್ಲಿ ಕೂತೀರಿ ಕಾಣೋದಿಲ್ಲ. ನೋಡು ನೋಡು ಇಲ್ಲಿ ನೋಡು, ಇಲ್ಲಿ ನೋಡು, ಇಷ್ಟೊಂದಿದವಲ್ಲ ಅಂತ ನಾವು ಗೊಂಬೆ ತಗೊಳ್ಳೋಣ ಅಂತ ನೋಡ್ತಾ ಇದ್ವಲ್ಲ, ಶಾಪ್ನವರು ಗೊಂಬೆನ ಅಲ್ಲಿ ಗೊಂಬೆ ಮಧ್ಯೆ ಕೂರ್ಸಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಕೂರ್ಸ್ಬಿಟ್ಟು ಒಂದೆರಡು ವಿಡಿಯೋ ಕೂಡ ತಗೊಂಡ್ವಿ. ಅವಳು ತುಂಬಾನೇ ಖುಷಿ ಪಟ್ಲು. ಜಾತ್ರೆ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದು ಅವಳು ತೊಟ್ಲಲ್ಲಿ ಮಲಗ್ತಾ ಇರ್ಲಿಲ್ಲ ಅಂತ ತೊಟ್ಲು ಎತ್ತಿಡೋಣ ಅಂತ ತೆಗಿತಾ ಇದ್ವಿ. ಬಾಪುಜಿ ಎತ್ತಿಡೋಣ ಸಾಕು, ನಿಂದ್ರಲ್ಲಿ ಮಲಗಲ್ಲ ಎತ್ತಿಡೋಣ ಇದ್ನ ಬಾರಲ್ಲ ಸಾಕು ಸಾಕು ಬಾರಲ್ಲ. ಬರಮಂತ್ಲಿ ಅವಳು ಮುದ್ದರಿಗೆ ಲಾಲಿ ಅಪ್ಪಜಿಗೆ ಲಾಲಿ ಅಂತೆ, ಗುಮ್ಮಜಿಗೆ ಲಾಲಿ ಅಂತ. ಅಮ್ಮ ಜೊತೆ ನಾನು ತೋರ್ಸು ಬರಕ್ಕೆ ಇಷ್ಟ ಇಲ್ಲ. ಇಲ್ಲಿ ನೋಡು ಗುಬ್ಬಜ್ಜಿ ಒಮ್ಮೆ ನೋಡಿಲಿ. ಜೋಡ್ಸಕ್ ಎಷ್ಟು ಟೈಮ್ ತಗೊಂಡಿದ್ವಲ್ಲ ಅವತ್ತು ನೋಡಿ, ಬಿಚ್ಚಕ್ ಎಷ್ಟು ಬೇಗ. ಅವಳೆಲ್ಲ ತೆಗಿತಾನೆ ಇವಾಗ ಇಡ್ಬೋದಾ? ಅಲ್ಲ ಅದನ್ನ ಹಿಡಿತ ನೋಡ್ಬೇಕು ಫಸ್ಟ್ ಬಾಕ್ಸ್ ಅಲ್ಲಿ, ಅದ್ರ ಬಾಕ್ಸ್ ಐತಲ್ಲ ಅದ್ರಾಗ ಹಿಡಿತ ನೋಡು. ಏನ್ ಗೊತ್ತಾ, ಗೊಂಬೆ ತೊಟ್ಲಲ್ಲಿ ಜಾಸ್ತಿ ಮಲಗ್ತಾನೆ ಇರ್ಲಿಲ್ಲ ಅವಳು. ಮತ್ತೆ ತೊಟ್ಲಲ್ಲಿ ಮಲಗಿಸಿದಾಗ ಎದ್ದು ಕೂತ್ಕೊಂಡ್ಬಿಡಳು. ನಮಗೆ ಎಲ್ಲಿ ಬಿದ್ಬಿಡ್ತಾಳ ಅನ್ನೋ ಭಯ. ಹಾಗಾಗಿ ಇತ್ತೀಚೆಗೆ ತೊಟ್ಲಲ್ಲಿ ಮಲಗಿಸೋದನ್ನ ಬಿಟ್ಬಿಟ್ಟಿದ್ವಿ. ಅದಕ್ಕೆ ತೊಟ್ಲು ಎತ್ತಿಟ್ಬಿಡೋಣ ಅಂತ ಎಲ್ಲ ಬಿಸ್ತಾ ಇದ್ವಾ ತೊಟ್ಲನ್ನ. ಅವಳು ಇವತ್ತೇ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ತೊಟ್ಲಲ್ಲಿ. ಚಿಕ್ಕವಳಿದ್ದಾಗ ಒಂದು 5-6 ತಿಂಗಳವರೆಗೂ ಚೆನ್ನಾಗಿ ಮಲಗಿದ್ಲು ಅದ್ರಲ್ಲಿ. ಆದ್ರೆ ಇತ್ತೀಚೆಗೆ ಯಾಕೋ ಮಲಗ್ತಾ ಇರ್ಲಿಲ್ಲ ಅವಳು, ಎದ್ದು ಕುತ್ಕೊಂಡ್ಬಿಡ್ತಿದ್ಲಲ್ವಾ. ಹಾಗಾಗಿ ನಾವು ಕೂಡ ತೊಟ್ಲು ಬಿಚ್ಚಿಡ್ತಾ ಇದ್ವಿ. ಆದ್ರೆ ಇವತ್ತು ಎಷ್ಟು
ಕರೆದ್ರು ಬರ್ತಾನೆ ಇಲ್ಲ, ತೊಟ್ಲಲ್ಲಿ ಆಟ ಆಡ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಸಂತು ಕೂಡ ಆಟ ಆಡ್ಸೋಣ ಬಿಡು ಒಂದ್ ಸ್ವಲ್ಪ ಹೊತ್ತು ಇನ್ನೇನ್ ಎತ್ತಿಡ್ತೀವಿ ಅಂತ ಅವಳನ್ನು ಕೂಡ ಚೆನ್ನಾಗಿ ತೊಟ್ಲಲ್ಲಿ ಆಟ ಆಡಿಸಿ ಇವಾಗ ತೊಟ್ಲೆಲ್ಲ ರಿಮೂವ್ ಮಾಡಿ ಎತ್ತಿಡ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.